ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ವರುಣನ ಹೊಡೆತಕ್ಕೆ ಮನೆಗಳು ನೆಲಸಮವಾಗಿದ್ದು ಬದುಕಿ ಸರ್ವನಾಶವಾಗುತ್ತಿದೆ. ಬೆಳೆಗಳನ್ನು ಕಳೆದುಕೊಂಡಂತಹ ಮಣ್ಣಿನ ಮಕ್ಕಳು ಕಣ್ಣೀರು ಹರಿಸುತ್ತಿದ್ದಾರೆ. ಮಳೆ ಸೃಷ್ಟಿಸಿರುವಂತಹ ಅವಾಂತರಗಳಾದರೂ ಏನೇನು ಅಂತ ತೋರಿಸ್ತೀನಿ ನೋಡಿ. ಇದೇನೋ ಹೊಳೆಯೋ ರಸ್ತೆಯೋ ಒಂದು ತಿಳಿತಾ ಇಲ್ಲ. ಗ್ರಾಮಕ್ಕೆ ಗ್ರಾಮವೇ ಜಲಾವೃತವಾಗಿದೆ. ಕಾರು ಬೈಕ್ಗಳೆಲ್ಲ ಮುಳುಗಿ ಹೋಗಿವೆ. ರಸ್ತೆಯಲ್ಲಿ ಪ್ರವಾಹವೇ ಸೃಷ್ಟಿಯಾಗಿದೆ. ಉತ್ತರ ಕರ್ನಾಟಕದಲ್ಲಿ ಮುಂದುವರಿದ ಮಳೆ ಅಬ್ಬರ. ಯಾದಗಿರಿ, ಬಾಗಲಕೋಟೆಯಲ್ಲಿ ಭಾರಿ ವರ್ಷಧಾರೆ. ಉತ್ತರ ಕರ್ನಾಟಕದಲ್ಲಿ ಮುಂಗಾರು ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ನಿನ್ನೆ ಯಾದಗಿರಿಯಲ್ಲೂ ರಣಚಂಡಿ ಮಳೆ ಸುರಿದಿದೆ. ಹುಣಸಗಿ ತಾಲೂಕು ಸೇರಿ ಹಲವೆಡೆ ವರುಣ ಅಬ್ಬರಿಸಿದ್ದಾನೆ. ಅಮಲಿಹಾಳ್ ಅನ್ನೋ ಗ್ರಾಮದಲ್ಲಿ ಪ್ರವಾಹವೇ ಸೃಷ್ಟಿಯಾಗಿತ್ತು. ರಸ್ತೆಗಳು ನದಿಯಂತಾಗಿದ್ವು. ಹಲವು ವಾಹನಗಳು ಕೊಚ್ಚಿ ಹೋದ್ವು. ಹಗ್ಗದ ಸಹಾಯದಿಂದ ಜನ ರಸ್ತೆ ದಾಟುವಂತಾಗಿತ್ತು. ಬಾಗಲಕೋಟೆಯಲ್ಲಿ ಮಳೆ ಮುಂದುವರೆದಿದೆ. ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡಿದ್ರು. ಬೆಳಗಾವಿಯ ಬೈಲಹೊಂಗಲದಲ್ಲಿ ಮಳೆ ಅವಾಂತರ. ನಗರಸಭೆ ಕಚೇರಿಗೆ ಸ್ಥಳೀಯ ವ್ಯಾಪಾರಿಗಳ ಮುತ್ತಿಗೆ. ಬೆಳಗಾವಿಯ ಬೈಲಹೊಂಗಲ ಪಟ್ಟಣದಲ್ಲಿ ಮಳೆಯಿಂದಾಗಿ 50ರಿಂದ 60ಕ್ಕೂ ಅಂಗಡಿಗಳು ಜಲಾವೃತವಾಗಿದ್ದು ಕೋಟಿ ಕೋಟಿ ರೂಪಾಯಿ ನಷ್ಟವಾಗಿದೆ. ಇದರಿಂದ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಇಷ್ಟೆಲ್ಲ ಅವಾಂತರಕ್ಕೆ ನಗರಸಭೆಯೇ ಕಾರಣ. ಚರಂಡಿ ವ್ಯವಸ್ಥೆ ಸರಿಯಿಲ್ಲದ ಕಾರಣ ನೀರು ಅಂಗಡಿಗಳಿಗೆ ನುಗ್ಗಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ನಿನ್ನೆ ನಗರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ರು. ಎಂಟು ಮನೆಗಳ ಕುಸಿತ, ಬೀದಿಗೆ ಬಿದ್ದ ಬದುಕು, ಮಹಿಳೆಯರ ಕಣ್ಣೀರು. ಬೈಲಹೊಂಗಲದಲ್ಲಿ ಮಳೆ ಹಲವರ ಬದುಕನ್ನ ಬೀದಿಗೆ ತಂದಿದೆ. 8 ಮನೆಗಳು ಕುಸಿದು ಬಿದ್ದಿದ್ದು ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಅಕ್ಕಿ, ಬೇಳೆ, ಬೆಲ್ಲ ಅಂತ ದವಸ ಧಾನ್ಯಗಳೆಲ್ಲ ಮಣ್ಣು ಪಾಲಾಗಿದೆ. ಒಂದು ಹೊತ್ತಿನ ಊಟಕ್ಕೂ ಏನೂ ಇಲ್ಲ ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ರು. ಓದನೇ ಇಲ್ರಿ ಸರ್, ನಾವು ಮನ್ಯಾಗ ಇರಕಿಲ್ರಿ. ಎಲ್ಲ ಬರ್ಗೋಕ ಬಿದ್ದ ಬಿಟ್ಟೈತಿ. ಭಾಳ ನಿಖರಾಗೈತಿ. ಮಕ್ಕಳದು ಇರ್ಲಿಲ್ರಿ? ಯಾರು ಇರಕಿಲ್ರಿ. ಇಬ್ರು ಇದ್ದರಿ ಮಾಡ್ಕೊಟ್ಟವ್ರಿ. ಅವ್ರು ಗಂಡು ಮನ್ಯಾಗ ಅದಾರ್ರಿ. ಈ ಹುಡುಗಿತ್ತರಿ. ಏನೇನು ಹೋಗ್ಯಾವ್ರಿ? ಎಲ್ಲ ಹೋಗಿದಾವ್ರಿ. ಏನು ಒಂದು ಉಳ್ದಿಲ್ರಿ. ಏನು ಉಳ್ದಿಲ್ರಿ ಸರ್. ನಮ್ಮ ಮಕ್ಕಳದೆಲ್ಲ ಹಾಳು ಭವಿಷ್ಯ ಎಲ್ಲ ಹಾಳಾತ್ರಿ. ಕಾಗದ ಪತ್ರಗಳೆಲ್ಲ ಟಜರಾಗೆಲ್ಲ ನೀರು ಹೋಗ್ತಾವ್ರಿ ಸರ್. ಏನು ಉಳ್ದಿಲ್ರಿ. ರೋಡ್ಗೇನ್ರಿ ಬೀದಿ ಪಾಲ್ ಅದವ್ರಿ. ನಾವು ಚಿಕ್ಕ ಪುಟ್ಟ ಒಂದಿಟ್ಟು ಕೆಲಸ ಮಾಡಿ ದುಡ್ಡು ಇಟ್ಕೊಂಡಿದ್ದು ದುಡ್ಡು ವೇಸ್ಟ್ ಆತ್ರಿ. ತಿನ್ನಕ್ ಕುಳು ಇಲ್ರಿ ಈಗ ನಮಗ. ಮಳೆ ಅವಾಂತರದ ಕುರಿತು ಮಾತನಾಡಿರುವ ನಗರಸಭೆ ಆಯುಕ್ತೆ ಭಾಗ್ಯಶ್ರೀ ಹುಗ್ಗಿ, ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಪರಿಹಾರ ಕೊಡ್ತೀವಿ ಎಂದಿದ್ದಾರೆ. ಸುಮಾರು ಅಂಗಡಿಗಳಿಗೆ ನೀರು ಹೋಗಿದೆ. ಅದಲ್ಲದೆ ಮನೆಗಳಲ್ಲೂ ಕೂಡ ನೀರು ಹೋಗಿದೆ. ಅದನ್ನು ರಾತ್ರಿನೇ ಪರಿಶೀಲನೆ ಮಾಡಿದ್ದೀವಿ. ಸುಮಾರು ಒಂದು 7 ಮನೆಗಳು ಬಿದ್ದಿದ್ದಾವೆ. ಅವರನ್ನು ಆಲ್ರೆಡಿ ಸ್ಥಳಾಂತರ ಮಾಡಿದ್ದೀವಿ. ಕೆಲವು ಜನ ತಮ್ಮ ಸಂಬಂಧಿಕರ ಮನೆಗೆ ಬೇರೆ ಕಡೆ ಮನೆ ಇರೋ ಹಂತದಲ್ಲಿ ಅವರು ಶಿಫ್ಟ್ ಆಗಿದ್ದಾರೆ. ಯಾವುದೇ ರೀತಿ ಜೀವಹಾನಿ ಕಡೆ ಯಾವುದೂ ಸಂಭವಿಸಿಲ್ಲ. ಮನೆಗಳು ಬಿದ್ದವ್ರದ್ದು ಕೂಡ ಈಗ ಆಲ್ರೆಡಿ ನಾವು ಪರಿಶೀಲನೆ ಮಾಡಿದ್ದೀವಿ. ಮನೆ ಜಿಲ್ಲಾಧಿಕಾರಿಗಳು ಕೂಡ ನಮಗೆ ಇದ್ರ ಬಗ್ಗೆ ವರದಿಯನ್ನು ಕೇಳಿದ್ದಾರೆ. ಅದು ನಿಯಮಾನುಸಾರ ಏನು ಅವ್ರಿಗೆ ಪರಿಹಾರನ ಕೊಡೋದಿದೆ ಅದನ್ನು ಒದಗಿಸ್ಕೊಡ್ತೀವಿ. ಇನ್ನು 1 ವಾರ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಅಧಿಕಾರಿಗಳು ಅನಾಹುತಗಳಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9.